ಸೊ ಹೆಲೋ ಮಕ್ಕಳೇ, ಈಗ ನೋಡಿ ರಿಲೇಷನ್ ಫಂಕ್ಷನ್ಸ್ನಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇದನ್ನು ಕಲಿತಿದ್ವಿ. ಇವಾಗ ನೋಡಿ ಇದನ್ನು ನೆಗೆಟಿವ್ ನಂಬರ್ಸ್ನಲ್ಲಿ ನೋಡೋಣ. ಇದಕ್ಕಿಂತ ಮುಂಚೆ ನಾನು ಪಾಸಿಟಿವ್ ನಂಬರ್ಸ್ ಕಲಿಸಿದ್ದೇನೆ. ಇದರದ್ದು ವಿಡಿಯೋ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ. ನಿಮ್ಗೆ ಅದನ್ನು ಅರ್ಥ ಆಗಲಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಇವಾಗ ನೋಡಿ ಪಾಸಿಟಿವ್ ನಂಬರ್ಸ್ ಆಯಿತು, ಈಗ ನೆಗೆಟಿವ್ ನಂಬರ್ಸ್ ಮತ್ತು ಗ್ರಾಫ್ ಡೊಮೇನ್ ರೇಂಜ್ ಇದನ್ನು ನೋಡ್ಕೊಳ್ಳೋಣ. ಓಕೆ, ಇವಾಗ ನೋಡಿ ನೆಗೆಟಿವ್ ನಂಬರ್ಸ್ ಬಂದ್ಕೊಳ್ಳಿ. ಫಸ್ಟ್ ಈ ಪಾಸಿಟಿವ್ ನಂಬರ್ಸ್ ಅಂದರೆ 1.2 ತೊಗೊಂಡಾಗ ನಿಮಗೇನು ಸಿಗ್ತಿತ್ತು? 1 ಸಿಗ್ತಿತ್ತು. 1.19 ತೊಗೊಂಡಾಗ 1 ಸಿಗ್ತಿತ್ತು. ಅಂದರೆ ಇದನ್ನು ನಂಬರ್ಸ್ ಬರ್ಕೋಬೋದು ಡೈರೆಕ್ಟಾಗಿ. ನಂಬರ್ಸ್ ಇದು ಏನಿರುತ್ತಲ್ಲ ಇದನ್ನೇ ಅಲ್ಲಿ ಬರಿಬೋದು ಇತ್ತು. 5.9 ಇತ್ತಂದರೆ 5 ಅಂತ ಬರಿಬೋದು, 6 ಇತ್ತಂದರೆ 6 ಅಂತ ಬರಿಬೋದು, ಆಯಿತಾ? ಆದರೆ ನೆಗೆಟಿವ್ ನಂಬರ್ಸ್ನಲ್ಲಿ ರಿವರ್ಸ್ ಇದೆ. ನಿಮಗೆ ಇದನ್ನು ಇದನ್ನು ನಂಬರ್ ಲೈನಿಂದ ತಿಳಿಸಿದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಈ ಮೂಮೆಂಟ್ ಅಂದರೆ ಹೀಗೆ ರೈಟ್ ಟು ಲೆಫ್ಟ್ ಹೋಗ್ತಾ ಇರಬೇಕು. ಲೆಫ್ಟ್ ಸೈಡ್ ಹೋಗ್ತಾ ಇದ್ದರೆ ನಮಗೆ ಯಾವುದು ದೊಡ್ಡ ಇಂಟೀಜರ್ ಸಿಗುತ್ತೆ ಆ ನಂಬರ್ ಲೈನಿನಲ್ಲಿ ಅದನ್ನು ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಇವಾಗ ನೋಡಿ -1.2 ಇಲ್ಲಿ ಬರುತ್ತೆ, ಇಲ್ಲಿ ಬರಲ್ಲ. ಇವಾಗ 1.2 ಇಲ್ಲಿ ಬರುತ್ತೆ, ಆದರೆ -1.2 ಈ ಸೈಡ್ ಬರುತ್ತೆ. ಇಲ್ಲಿ 0.2 ಬರುತ್ತೆ, 0 ಪಾಯಿಂಟ್ ಇಂತೆಲ್ಲ ಬರುತ್ತೆ. ಇದು -1.2 ಅಂತೇಳಿ ತೊಗೊತಿದ್ದೇನೆ. ಇವಾಗ -1.2 ಅಂತ ಹೇಳಿದ ನಂತರ ಇದರ ನೆಕ್ಸ್ಟ್ ಹಿಂದಿಂದ ಗ್ರೇಟೆಸ್ಟ್ ಇಂಟೀಜರ್ ಯಾವುದಿರುತ್ತೆ? ಲೆಫ್ಟ್ ಸೈಡ್ ಹೋದರೆ 2 ಸಿಗುತ್ತೆ, 2. ಸೊ ದಿಸ್ ಈಸ್ ಇದು ಆನ್ಸರ್ ಏನಂದರೆ 2 ಸಿಗುತ್ತೆ. ಇದರೊಳಗೆ ಹಾಗೆ ನಿಮ್ಗೆ ಯಾವಾಗಾದರೂ ಪಾಸಿಟಿವ್ ನಂಬರ್ ಸಿಕ್ಕರೆ, ಈಗ ಪಾಸಿಟಿವ್ ನಂಬರ್ ಸಿಕ್ಕರೆ 4.3 ಸಿಕ್ಕರೆ 4 ಬರೆಯೋದು ಇದು, ಆಯಿತಾ? ಇದರೊಳಗೆ ನಾವು ಮೈನಸ್ ಹಾಕಿದರೆ -4.3 ಮಾಡಿದರೆ ಇದಕ್ಕೆ -5 ಬರುತ್ತೆ. ಇವಾಗ ನೋಡಿ ಇದರೊಳಗೆ -3.2 ಇಲ್ಲಿದೆ. ಓಕೆ, ಇವಾಗ ಇದ್ರದ್ದು ಆನ್ಸರ್ ಏನಾಗುತ್ತೆ? ಲೆಫ್ಟ್ ಸೈಡ್ ನೋಡಿದರೆ 4 ಸಿಗುತ್ತೆ. ಸೊ -4 ಇಸ್ ದ ಕರೆಕ್ಟ್ ಆನ್ಸರ್. ಇವಾಗ ಡೊಮೇನ್ ಮತ್ತು ರೇಂಜ್ ನೋಡ್ಕೊಳ್ಳೋಣ. ಈಗ ನೋಡಿ ನಾನು ಇಷ್ಟೆಲ್ಲ ನಂಬರ್ಸ್ ಬರ್ತಿದ್ದೇನೆ. ಇವಾಗ ಗ್ರಾಫ್ನಲ್ಲಿ ಪ್ಲಾಟ್ ಮಾಡುವಾಗ ಏನಾಗುತ್ತೆ? ಇಲ್ಲಿ 1 2 3 -1 -2 -3 1 2 3 1 2 3 0.01 ಇದೆ. 0.0 ಅಂದರೆ ಇಲ್ಲಿರುತ್ತೆ, 0.01 ಅಂದರೆ ಇಲ್ಲೆಲ್ಲೋ ಹತ್ತಿರದಲ್ಲಿರುತ್ತೆ. ಸೊ ಅದರ ಆನ್ಸರ್ ಏನಂದರೆ ಇವಾಗ ನೋಡಿ 0.01, ಇದರ ಡೈರೆಕ್ಟ್ ಆನ್ಸರ್ 0ನೇ ಬರೋದು. ಸೊ ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ಓಕೆ, ಇವಾಗ ಎಲ್ಲದ್ರೊಳಗೂ ಐತಲ್ಲ ಇಲ್ಲಿ y 0ನೇ ಸಿಗೋದು. ಓಕೆ, y 0 ಸಿಗುತ್ತೆ. ಆಮೇಲೆ ಎಕ್ಸ್ ನೀವು ಬೇಕಾದರೆ 0ಇಂದ 0 to 1 ಮಟ್ಟ ಯಾವುದೇ ನಂಬರ್ಸ್ ಹಾಕಿದ್ರೂ ನಿಮಗೆ ಸಿಗೋದು ಆನ್ಸರ್ ಏನಂದರೆ y = 0 ಸಿಗುತ್ತೆ. ಆದರೆ 0.099 ಹಾಕಿದ್ದಾಗಷ್ಟೇ ಇದೈತಲ್ಲ 1 ಅಂದರೆ ಇವಾಗ ನೋಡಿ ಫಸ್ಟ್ ಆಫ್ ಆಲ್ x ಬಿಲಾಂಗ್ಸ್ ಟು 0 to 1 ಕ್ಲೋಸ್ ಬ್ರ್ಯಾಕೆಟ್, ಯಾಕೆಂದರೆ 1ನ ಇಲ್ಲಿ ಇನ್ಕ್ಲೂಡ್ ಮಾಡಬಾರ್ದು, ಇದನ್ನು ಓಪನ್. ಸೊ ಈ ರೀತಿಯಲ್ಲಿ ಬರುತ್ತೆ ಗ್ರಾಫ್. ನೀವೆಲ್ಲ 0.01 0.02 ಇದನ್ನೆಲ್ಲ ಇಲ್ಲಿ ಇನ್ಪುಟ್ನಲ್ಲಿ ಡೊಮೇನ್ನಲ್ಲಿ ಇದು ಹಾಕಿದರೆ ಇದು ಈ ರೀತಿಯಲ್ಲಿ ಕೊಡುತ್ತೆ. 1 ಆದರೆ ಬರಲ್ಲ. ಯಾವಾಗ 1 ಬರುತ್ತೆ ಅಂದರೆ 1 = 1 ಬರುತ್ತೆ, ಅಂದರೆ ಬಾಕ್ಸ್ ಆಫ್ 1 = 1 ಕೊಡುತ್ತೆ. ಅದೇನಾಗುತ್ತೆ ಇಲ್ಲಿಗೆ ಬರುತ್ತೆ. ಸೊ ಈ ರೀತಿಯಲ್ಲಿ ಇದನ್ನು ಶೇಡ್ ಮಾಡಬೇಕು ಮತ್ತು ಈ ರೀತಿ ಎಳೆದು 2 ಕಡೆ ಹೀಗೆ ಬಿಡಬೇಕು. 2ನ ಇನ್ಕ್ಲೂಡ್ ಮಾಡಲ್ಲ. ಯಾವಾಗ 2ನ ಇನ್ಕ್ಲೂಡ್ ಮಾಡೋದಂದರೆ 2 ಇದ್ದಾಗ, ಅಂದರೆ x2 ಇದ್ದಾಗ y2 ಆಗುತ್ತೆ, ಇಲ್ಲಿ ಬರುತ್ತೆ ಅದು. ಸೊ ಇದನ್ನು ಶೇಡ್ ಮಾಡೋದು, ಅದು ನಂಬರ್ಸ್ ಶಿಫ್ಟ್ ಆಗ್ತಾ ಹೋಗುತ್ತೆ ಹೀಗೆ ಮೇಲೆ. ಸೊ ಬೇಸಿಕಲಿ ಇಲ್ಲಿದೆ. ಇವಾಗ 3 ಅಂತ ಹೇಳಿದರೆ ಇಲ್ಲಿ ಶಿಫ್ಟ್ ಮಾಡೋದು. ಹೀಗೆ ನೆಗೆಟಿವ್ ನಂಬರ್ಸ್ನಲ್ಲಿ ಏನು ಮಾಡೋದಂದರೆ ಲೆಫ್ಟ್ ಸೈಡ್, ಇದರೊಳಗೆ ಸಿಂಪಲ್ ಏನಂದರೆ ರೈಟ್ ಸೈಡ್ ಹಾಲೋ ಇರುತ್ತೆ, ರೈಟ್ ಸೈಡ್ ಶೇಡ್ ಮಾಡಬೇಕಾಗುತ್ತೆ. ಸೊ ಇದೇ ರೀತಿಯಲ್ಲಿ ಇಲ್ಲೂ ಸೇಮ್ ಅಪ್ಲೈ ಮಾಡೋದು. ಓಕೆ, ಇದಾದ ನಂತರ ಈ ಸೈಡ್ನಲ್ಲಿ ಈ ರೀತಿಯಲ್ಲಿ ಅಪ್ಲೈ ಮಾಡಿ ಹೀಗೆ ಬಿಡೋದು. ಇದರೊಳಗೆ ಕೂಡ ಹೀಗೆ. ಇದಾಯಿತು ಗ್ರಾಫ್. ಇವಾಗ ಡೊಮೇನ್ ನಿಮ್ಗೆ ಅರ್ಥ ಇಲ್ಲ ದಯವಿಟ್ಟು ಕಮೆಂಟ್ ಮಾಡಿ. 1.9 ಅಂತ ಹೇಳಿದರೆ 1 ಸಿಗುತ್ತೆ, 2.3 ಅಂದರೆ 2 ಸಿಗುತ್ತೆ. ಇಲ್ಲಿ -3 ಇದೆ, ಸೊ ಅದಕ್ಕೋಸ್ಕರ ಇದೇನಾಗುತ್ತೆ -4 ಸಿಗುತ್ತೆ. ಇಲ್ಲೇ ಇದು -0.6 ಇದೆ, 5.6 ಇದೆ, ಸೊ -6 ಆಗುತ್ತೆ. ಇದೇ ಗ್ರಾಫ್ನ ನೀವು ಬೇಕಂದರೆ ಮುಂದೆ ಎಕ್ಸ್ಟೆಂಡ್ ಮಾಡ್ಬೋದು, ಇಲ್ಲಿ ಹಿಂದೂ ಎಕ್ಸ್ಟೆಂಡ್ ಮಾಡ್ಬೋದು. ಇದನ್ನು ಇನ್ನೊಂದು ಹೆಸರು ಏನಂದರೆ ಸ್ಟೆಪ್ ಫಂಕ್ಷನ್ ಅಂತಾರೆ. ನೋಡಿದರೆ ಮೆಟ್ಲು ಥರ ಕಾಣಿಸುತ್ತೆ. ಬಲಗಡೆಯಲ್ಲಿ ಯಾವಾಗೂ ಹಾಲೋ ಇರುತ್ತೆ, ಅಂದರೆ ಖಾಲಿ ಇರುತ್ತೆ,
ಅದನ್ನು ಶೇಡ್ ಮಾಡಲ್ಲ, ನೋ ಶೇಡಿಂಗ್, ಲೆಫ್ಟ್ ಸೈಡ್ ಶೇಡಿಂಗ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ಡೊಮೇನ್ ಏನಂದರೆ, ಡೊಮೇನ್ ಮತ್ತು ರೇಂಜ್. ಡೊಮೇನ್ ಅಂತ ಹೇಳಿದರೆ ನೀವು ಇನ್ಪುಟ್ ಏನು ಕೊಡ್ತೀರಾ, ಎಕ್ಸಿನ್ ವ್ಯಾಲ್ಯೂ ಏನು ಕೊಡ್ತೀರಾ. ಇಲ್ಲಿ ನೋಡಿ, ಎಕ್ಸಿನ್ ವ್ಯಾಲ್ಯೂ 0.01 ಈ ರೀತಿಯಲ್ಲಿ n ನಂಬರ್ಸ್ ಆಫ್ ಕೊಡ್ಬೋದು. ಅಂದರೆ -∞ಇಂದ +∞ ಮಟ್ಟ ಕೊಡ್ಬೋದು. ಸೊ ಇಟ್ ಈಸ್ ಬೇಸಿಕ್ಲಿ ರಿಯಲ್ ನಂಬರ್ಸ್. ಅದೇ ರೇಂಜ್ನಲ್ಲಿ ಹೋದಾಗ, ಈ ರೇಂಜ್ನಲ್ಲಿ ನೋಡಿ ನಿಮಗೆಲ್ಲೂ ನಿಮಗೆ ರಿಯಲ್ ಇದು 0.01 ಅಂದರೆ ಪಾಯಿಂಟ್ ಡೆಸಿಮಲ್ ಆಗಲಿ ಫ್ರ್ಯಾಕ್ಷನಲ್ ಆಗಿ ಯಾವಾಗ ಸಿಗಲ್ಲ. ಇದೇ ರೀತಿಯಲ್ಲಿ 0, 1, 2, -4, -6 ಇದೆಲ್ಲ ನಂಬರ್ಸ್ ನೋಡಿದರೆ ಇದೆಲ್ಲ ಏನು ತಿಳಿಸುತ್ತೆ, ಇದು ಸೆಟ್ ಆಫ್ ಇಂಟೀಜರ್ಸ್ ತೋರಿಸುತ್ತೆ. ಸೊ ಬೇಸಿಕ್ಲಿ ಇದು I ಆರ್ Z. ಓಕೆ, ಅಂದರೆ ಸೆಟ್ ಆಫ್ ಇಂಟೀಜರ್ಸ್. ಮತ್ತು ಇದರೊಳಗೆ ಐತಲ್ಲ, ಇದರೊಳಗೆ ಒಂದು ಫ್ರ್ಯಾಕ್ಷನಲ್ ಪಾರ್ಟ್ ಅಂತ ಬರುತ್ತೆ. ಇದನ್ನು ಫ್ರ್ಯಾಕ್ಷನಲ್ ಪಾರ್ಟ್ ಅಂತ ಹೇಳಿದರೆ ಈ ರೀತಿಯಲ್ಲಿ ಡಿನೋಟ್ ಮಾಡ್ತಾರೆ. ಫ್ರ್ಯಾಕ್ಷನಲ್ ನಂಬರ್ ಅಂದರೆ ಇವಾಗ ನೋಡಿ, ಒಂದು ನಂಬರ್ ಇರುತ್ತೆ, ಅದರೊಳಗೆ ಒಂದು ಬಾಕ್ಸ್ ಫಂಕ್ಷನ್ ಪ್ಲಸ್ ಒಂದು ಫ್ರ್ಯಾಕ್ಷನಲ್ ಪಾರ್ಟ್ ಇರುತ್ತೆ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ, ಯಾಕೆಂದರೆ ಫ್ರ್ಯಾಕ್ಷನಲ್ ಪಾರ್ಟ್ ತುಂಬ ಇಂಪಾರ್ಟೆಂಟು. ಜಿ ಮೀನ್ಸ್ ಆಗಲಿ ಇಲ್ಲಾಂದರೆ KCT ಆಗಲಿ ಅದರೊಳಗೆ ಬರುತ್ತೆ. ನಿಮ್ಗೆ ಬೇಕಂದರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋನ ಸ್ಕಿಪ್ ಮಾಡ್ಬೋದು ನೀವು ಕಲಿಬೇಕಂದರೆ, ಆಯಿತಾ. ಇದಂತೂ ಗ್ರೇಟೆಸ್ಟ್ ಇಂಟೀಜರ್ ಇದೆ. ದಯವಿಟ್ಟು ಇದನ್ನು ಸ್ಕಿಪ್ ಮಾಡಬೇಡಿ. ಮತ್ತು ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ ಇದೆಯಲ್ಲ, ಅದಕ್ಕೋಸ್ಕರ ದಯವಿಟ್ಟು ನನಗೆ ಪೋರ್ಷನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ರೆಗ್ಯುಲರ್ ಆಗಿ ಇವಾಗ ವಿಡಿಯೋ ಪೋಸ್ಟ್ ಮಾಡಲು ಪ್ರಯತ್ನಿಸುತ್ತೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. See you in the next video.